ಸ್ನೇಹಿತರೆ ಬನ್ನಿ ಚಾಮುಂಡಿ ಬೆಟ್ಟನ ಉಳಿಸಿ ಅದನ್ನ ಉದ್ಧಾರ ಮಾಡ್ಬಿಡೋಣ ಇವತ್ತು. ಸ್ನೇಹಿತರೆ, ಸೇವ್ ಚಾಮುಂಡಿ ಬೆಟ್ಟ ಅನ್ನೋ ಕೂಗು 1.5 ತಿಂಗಳಿಂದ ನಮ್ಮ ಮೈಸೂರಲ್ಲಿ ಗಗನ ಮುಟ್ತಾ ಇತ್ತು. ಈಗ ಯಾಕೆ ಯಾರು ಮಾತಾಡ್ತಾ ಇಲ್ಲ? ನಾನು ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟನ ಸೇವ್ ಮಾಡೋಣ ಅಂತ ಹೋದೆ. ಆದರೆ ನನ್ನ ಕಣ್ಣಿಗೆ ಬಿದ್ದಿದ್ದು ರೋಡಲ್ಲೂ ಬಿದ್ದಿರುವಂಥ ಕಸದ ರಾಶಿ, ಡೈಪರು, ಎಣ್ಣೆ ಬಾಟ್ಲು. ಇಲ್ಲಿಂದ ಮೇಲೋಗಿ ಗಾಡಿ ನಿಲ್ಲಿಸಿದ ನನಗೆ ಅಂಥ ಬೃಹತ್ ಕಾಮಗಾರಿ ಗುರುವುದು ಇಲ್ಲ ಅಂದರೂ ಬೇಸ್ಮೆಂಟಲ್ಲಿ ಪಾರ್ಕಿಂಗು, ನೆಲದ ಮೇಲೆ ಪಾರ್ಕಿಂಗು, ಟಾಪಲ್ಲಿ ಪಾರ್ಕಿಂಗು, ಇದಕ್ಕೂ ಚಾಮುಂಡಿ ಬೆಟ್ಟ ಎದುರಲಿಲ್ವಲ್ಲ ಅಂದ್ಬಿಟ್ಟು ದೇವಿಕೆರೆಯಿಂದ ಗೋಪುರಕ್ಕೆ ಹೋಗೋಕ್ಕೆ ಒಂದು ಪ್ರಾಜೆಕ್ಟ್ ಇತ್ತು. ಅದೇನಾಗೈತೆ ಅಂತ ನೋಡೋಕೆ ಹೋದೆ. ಅಲ್ಲಂತೂ ಪಬ್ಲಿಕ್ಕು ಆ ಪ್ರಾಜೆಕ್ಟ್ನ ಸ್ಟೇರ್ಸ್ ಬಿಟ್ಬಿಟ್ಟು ಪಬ್ಲಿಕ್ ಟಾಯ್ಲೆಟ್ ಮಾಡ್ಕೊಬಿಟ್ಟವ್ರೆ. 1, 2 ಎಲ್ಲ ಮಾಡ್ತವ್ರೆ. ಅಲ್ಲಿನಂಥ ಪಬ್ಲಿಕ್ ಟಾಯ್ಲೆಟ್ಗಳಿಗೆ ಬೀಗ ಹಾಕವ್ರೆ. ಸೊ ಈ ಪ್ರಾಜೆಕ್ಟ್ ವೇಸ್ಟ್ ಆಯ್ತಲ್ಲ ಅಂತ ಮುಂದಕ್ಕೆ ಹೋದ್ರೆ 200-250 ಇರೋ ಅಂಗಡಿ ಮಳಿಗೆಗಳು ಅಂದರೆ ವೆಂಡಿಂಗ್ ಝೋನು ಹಂಗೆ ಲಾಕ್ ಹಾಕವ್ರೆ. ಯಾಕೆ ಅಂತ ಲೋಕಲೈಟ್ಸ್ ಕೇಳಿದ್ರೆ ಬಿಲ್ಡಿಂಗ್ ಕ್ವಾಲಿಟಿ ಇಲ್ಲ, ಯಾವಾಗ ಬೇಕಾದ್ರೂ ಉದುರೋಯ್ತದೆ, ಅಲ್ಲಿ ನೋಡಿ ಬಿರುಕು ಬಿಟ್ಕೊಬಿಟ್ಟೈತೆ, ಹಿಂಗೆ ಉದುರೋಯ್ತೈತೆ, ಅದಾದ್ಮೇಲೆ ಮಳೆ ಬಂದರೆ ನೀರು ನಿಂತ್ಕೊತದೆ, ಸ್ವಿಮ್ಮಿಂಗ್ ಪೂಲ್ ಐತದೆ ಅಂತ ಏನೇನೋ ಹೇಳ್ತವ್ರೆ. ಅಲ್ಲ ಮತ್ತೆ ನಮ್ಮ 100 ಕೋಟಿ ಟ್ಯಾಕ್ಸ್ ಅಮೌಂಟ್ ಓಮನ ಮತ್ತೆ ಅಂದ್ಬಿಟ್ಟು ಇದನ್ನ ಕಟ್ದವನ್ಗೂ, ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿದವನ್ಗೂ, ಪ್ರಾಜೆಕ್ಟ್ನ ಪ್ರಪೋಸಲ್ ಮಾಡಿದವನ್ಗೂ ಹೋಗ್ಕೊಂಡು ಮೇಲಕ್ಕೆ ಹೋದ್ರೆ ಬರೀ ಕಸದ ರಾಶಿ. ದೇವಿ ದರ್ಶನ ಮಾಡ್ಕೊಂಡು ಪ್ರಸಾದ್ ಯೋಜನೆನ ಇವರೆಲ್ಲ ಹೋರಾಟ ಮಾಡ್ತಿದ್ರಲ್ಲ ನಿಲ್ಸ್ಬಿಟ್ಟಿರ್ಬೋದು ಅಂತ ನೋಡಕ್ ಹೋದ್ರೆ ಸೈಲೆಂಟಾಗಿ ಪಿಲ್ಲರ್ ಎಲ್ಲ ಕನ್ಸ್ಟ್ರಕ್ಟ್ ಆಯ್ತೈತೆ. ಸರಿ ಆಯ್ತು ಅಂದ್ಬಿಟ್ಟು ಕೆಳಗಡೆ ಬರ್ತಾ ಇದ್ರೆ ಬಸ್ ಒಂದು ದಾರಿ ಓಪನ್ ಆಗೈತೆ. ಅಲ್ಲ, ಕುಸ್ತಿರೋ ರೋಡ್ನ ಯಾವಾಗಲೂ ಸರಿ ಮಾಡ್ಬಿಟ್ಟವ್ರೆ ಅಂತ ಖುಷಿಲಿ ಹೋದ್ರೆ ಅಲ್ಲಿ ತಾರ್ ರೋಡೇ ಇಲ್ಲ, ಆಫ್ ರೋಡು, ಪಕ್ಕದಲ್ಲಿ ತಡೆಗೋಡೇನೂ ಇಲ್ಲ, ಬರೀ ಕಂಬಿ ನೆಟ್ಟವ್ರೆ. ಇಷ್ಟು ಅಜಾಗರೂಕತೆ ಯಾಕೆ ಅಂತ ಅರ್ಥ ಆಗ್ದೇನೆ ಒಂದು ಯೋಚನೆ ಮಾಡಿದೆ. ಕಾರ್ ಏನಾದ್ರು ಸ್ಲಿಪ್ ಆದ್ರೆ ಡೈರೆಕ್ಟ್ ಪ್ರಪಾತಕ್ಕೆ ಹೋಗಿ ಚಾಮುಂಡಿ ತಾಯಿನ ಡೈರೆಕ್ಟ್ ದರ್ಶನಕ್ಕೆ ಹೊಂಟೈತಾರಲ್ಲ ಅಂತ ಅನ್ಕೊಂಡು ಬಸವನ ಹತ್ರ ಹೋದೆ. ಅಲ್ಲೂ ಕಸದ ರಾಶಿ ನೋಡಿದ್ಮೇಲೆ ನಿಮ್ಗೂ ಅನ್ನಿಸ್ತಾ ಇದೆಯಾ ನಾವು ಚಾಮುಂಡಿ ಬೆಟ್ಟನ ಯಾವ್ದ್ರಿಂದ ಕಾಪಾಡಬೇಕು? ಕಸದಿಂದನಾ ಇಲ್ಲ ಮನುಷ್ಯರಿಂದನಾ, ಯಾವ್ದ್ರಿಂದ ಅಂತ? ಈ ಗೊಂದಲಗಳ ಸವಿಸ್ತಾರ ವಿಡಿಯೋನ ಭಾಗಗಳಾಗಿ ನಿಮ್ಮ ಮುಂದೆ ತಗೊಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.